ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ 9 ದಿನಗಳಿಂದ ನಡೀತಾ ಇದ್ದಂಥ ಘೋರ ಯುದ್ಧ, ಅಂದರೆ ಅದು ಇಸ್ರಾಲ್ ಮತ್ತು ಇರಾನಿನ ನಡುವೆ ನಡೀತಿದ್ದಂಥ ಯುದ್ಧ 10ನೇ ದಿನಕ್ಕೆ ಇದೀಗ ದೊಡ್ಡ ತಿರುವನ್ನು ಪಡೆದುಕೊಂಡಿದೆ. ಜೊತೆಗೆ ನಮ್ಮ ಭಾರತ ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ ಕೂಡ ಮೋದಿಯನ್ನ ಒತ್ತಾಯ ಮಾಡ್ತಾ ಇದ್ದು ಅದೇ. ಯಾಕಂದ್ರೆ ಭಾರತ ಯಾವ ದೇಶದ ಪರ ನಿಲ್ಲತ್ತೆ, ಯಾವ ದೇಶದ ಪರ ಸಪೋರ್ಟ್ ಮಾಡುತ್ತೆ ಎನ್ನುವುದನ್ನ ದೇಶದ ಮುಂದೆ ಹೇಳಬೇಕು ಮತ್ತು ಪ್ರಪಂಚದ ಮುಂದೆ ಹೇಳಬೇಕು ಎನ್ನುವುದನ್ನ ಸೋನಿಯಾ ಗಾಂಧಿ ಅವರು ಟ್ವೀಟ್ ಮಾಡಿ ಅಥವಾ ತಮ್ಮ ಮಾತಿನಿಂದ ಮೋದಿ ಅವರಿಗೆ ಒತ್ತಾಯವನ್ನು ಕೂಡ ಮಾಡಿದ್ರು. ಅವರ ಪರೋಕ್ಷ ಮಾತು ಒಂದೇ ಆಗಿತ್ತು ಮತ್ತು ಕಾಂಗ್ರೆಸ್ ಪಕ್ಷದ ನಿಲುವು ಏನಾಗಿತ್ತಂದ್ರೆ, ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದೆ, ಯುದ್ಧ ಮಾಡಿ ಇರಾನ್ ಪೂರ ನಾಶವಾಗ್ತಾ ಇದೆ. ಹಾಗಾಗಿ ಭಾರತ ದೇಶ, ಅದರಲ್ಲೂ ನಮ್ಮ ಸರ್ಕಾರ, ಭಾರತ ಸರ್ಕಾರ ಇರಾನ್ ಪರವಾಗಿ ನಿಲ್ಲಬೇಕೆನ್ನುವುದು ಸೋನಿಯಾ ಗಾಂಧಿ ಅವರ ಒತ್ತಾಸೆಯಾಗಿತ್ತು ಮತ್ತು ಅವರು ಒತ್ತಾಯವನ್ನು ಕೂಡ ಮಾಡಿದ್ರು. ಮೋದಿ ಅವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಎನ್ನುವಂತ ಒಂದು ಒತ್ತಾಯವನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಮೋದಿ ಅವರು ಬಿಜೆಪಿಗೆ ಶಾಕ್ ಕೊಟ್ಟು ಸೋನಿಯಾ ಗಾಂಧಿ ಅವರ ಮಾತನ್ನ ಕೇಳಿದ್ರೆ ಎನ್ನುವಂತ ಗುಮಾನಿ ಕೂಡ ಹರಡ್ತಾ ಇದೆ. ಹಾಗಾದ್ರೆ ಮೋದಿ ಅವರು ಈಗ ತೆಗೆದುಕೊಂಡಂತ ನಿಲುವೇನು? ಅವರು ಇಸ್ರೇಲ್ ಪರವಾಗಿ ನಿಲ್ಲದೆ ಇರಾನ್ ಪರವಾಗಿ ನಿಂತರ, ಅಥವಾ ಸೋನಿಯಾ ಗಾಂಧಿ ಅವರ ಮಾತಿಗೆ ಬೆಲೆ ಕೊಟ್ಟು ಇರಾನ್ ಪರವಾಗಿ ಬೆಂಬಲವನ್ನ ಘೋಷಿಸಿದ? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 9 ದಿನಗಳಿಂದ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಘೋರವಾಗಿ ನಡೀತಾ ಇತ್ತು. ಒಂದ್ ಕಡೆ ಇಸ್ರೇಲ್ ತನ್ನ ಕ್ಷಿಪಣಿಗಳ ಮುಖಾಂತರ ಇರಾನಿನ ಪರಮಾಣು ಕೇಂದ್ರಗಳ ಮೇಲೆ ದಾಳಿಯನ್ನು ಮಾಡ್ತಾ ಇತ್ತು ಮತ್ತು ಅನೇಕ ಅಡುಗುದಾಣಗಳನ್ನು ಹೊಡೆದು ಹಾಕ್ತಾನೆ ಇತ್ತು. ಅದಕ್ಕೆ ಪರ್ಯಾಯವೆಂಬಂತೆ, ಅದಕ್ಕೆ ತಿರುಗುಬಾಣವೆಂಬಂತೆ ಇರಾನ್ ಕೂಡ ತನ್ನ ಅತ್ಯುನ್ನತವಾದ ಕ್ಷಿಪಣಿಗಳನ್ನು ಬಳಸಿಕೊಂಡು 2000 ಕಿಲೋಮೀಟರ್ ದೂರವಿರುವಂತಹ ತನ್ನ ಗಡಿನೆಲೆಯಿಂದ 2000 ಕಿಲೋಮೀಟರ್ ದೂರ ಇರುವಂತಹ ಇಸ್ರೇಲ್ ಮೇಲೆ, ಅದರಲ್ಲೂ ನಗರಗಳ ಮೇಲೆ, ಟೆಲ್ ಅವೀವ್ ಎನ್ನುವಂತ ದೊಡ್ಡ ದೊಡ್ಡ ನಗರಗಳ ಮೇಲೆ ದಾಳಿಯನ್ನು ಮಾಡಿ ಅಲ್ಲೂ ಕೂಡ 106 ಜನರ ಸಾವಿಗೆ ಕಾರಣವಾಗಿತ್ತು. ಇದೆಲ್ಲದರ ನಡುವೆ ಅಮೆರಿಕ ಕೂಡ ಎಂಟ್ರಿ ಆಗಿ, ಅಮೆರಿಕ ಈ ಮೊದಲೇ ಹೇಳಿತ್ತು ಅದೇನೆಂದ್ರೆ, ಇರಾನ್ ತನ್ನ ದೇಶ ಸರೆಂಡರ್ ಆಗಬೇಕು, ಇರಾನ್ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಬೇಡಿಕೆ ನೀಡಿದೆ ಇಡೀ ಪ್ರಪಂಚದ ಮುಂದೆ ಸರೆಂಡರ್ ಆಗಬೇಕು ಮತ್ತು ಯುದ್ಧವನ್ನು ನಿಲ್ಲಿಸಬೇಕು, ಇಲ್ಲ ಅಂದ್ರೆ ನಾವು ಕೂಡ ಯುದ್ಧ ಮಾಡ್ತೇವೆ ಅನ್ನುವಂತ ಒಂದು ಪರೋಕ್ಷ ದಾಳಿಯನ್ನು ಮಾಡ್ತೀವಿ. ಇದರ ಮಧ್ಯೆ ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಭಾರತ ಸರ್ಕಾರಕ್ಕೆ ಮತ್ತು ನರೇಂದ್ರ ಮೋದಿ ಅವರಿಗೆ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇತ್ತು. ಅದೇನೆಂದ್ರೆ, ಇಸ್ರೇಲ್ ಇರಾನಿನ ಮೇಲೆ ದಾಳಿ ಮಾಡ್ತಾ ಇದೆ, ಇಸ್ರೇಲ್ ಇರಾನಿನ ಮೇಲೆ ದಾಳಿ ಮಾಡಿ ಅನೇಕ, ಅಂದ್ರೆ ಸಾವಿರಾರು ಅಮಾಯಕರ ಅಥವಾ ಅಮಾಯಕ ಮಕ್ಕಳ ಸಾವಿಗೆ ಕಾರಣವಾಗ್ತಿದೆ. ಹಾಗಾಗಿ ಭಾರತ ಕೂಡ ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಬೇಕು. ಯಾಕಂದ್ರೆ ಇಲ್ಲಿ ತನಕ ನರೇಂದ್ರ ಮೋದಿ ಆಗಿರ್ಬೋದು ಅಥವಾ ಭಾರತ ಸರ್ಕಾರ ಆಗಿರ್ಬೋದು ಯಾವುದೇ ಸ್ಪಷ್ಟ ನಿಲುವನ್ನ ತೆಗೆದುಕೊಂಡಿಲ್ಲ. ಒಂದ್ ಕಡೆ ಬೆಂಜಮಿನ್ ನೆತನ್ಯಾಹು ಅವರು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿ ಮೋದಿ ಅವರಿಗೆ ಕರೆ ಮಾಡ್ತಾರೆ ಮತ್ತು ಅದರ ವಿವರವನ್ನು ಕೊಡ್ತಾರೆ. ಅದರ ಜೊತೆಗೆ ಈ ಭಾರತ ಕೂಡ ಇರಾನ್ ಜೊತೆ ಒಂದು ಸಂಪರ್ಕವನ್ನು ಇಟ್ಕೊಂಡಿದೆ. ಹಾಗಾಗಿ ಭಾರತ ಸ್ಪಷ್ಟವಾಗಿ ತನ್ನ ನಿಲುವನ್ನ ವ್ಯಕ್ತಪಡಿಸಬೇಕು. ಅದರಲ್ಲೂ ಯಹೂದಿ ರಾಷ್ಟ್ರವಾದಂಥ ಇಸ್ರೇಲ್ ಮುಸ್ಲಿಂ ರಾಷ್ಟ್ರವಾದಂಥ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಿದೆ. ಹಾಗಾಗಿ ಪರೋಕ್ಷವಾಗಿ ಸೋನಿಯಾ ಗಾಂಧಿ ಅವರು ಹೇಳಿದ್ದೇನೆಂದ್ರೆ, ಯಹೂದಿ ರಾಷ್ಟ್ರ ಇರಾನ್ ಏನಂತ ಮುಸ್ಲಿಂ ರಾಷ್ಟ್ರದ ಮೇಲೆ ಅಟ್ಯಾಕ್ ಮಾಡ್ತಿದೆ ಮತ್ತು ಮುಸ್ಲಿಂ ರಾಷ್ಟ್ರದ ಮೇಲೆ ಯಾಕೆ ಯಹೂದಿಗಳು ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನುವಂಥ ನಿಲುವಿನಲ್ಲಿ ಮುಸ್ಲಿಂ ಪರವಾಗಿ ನಿಲ್ಲಬೇಕು ಎನ್ನುವುದು ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ಪರವಾದ ಅನೇಕರು ಹೇಳ್ತಾನೆ ಇದ್ರು. ಮತ್ತು ಒಂದು ಸ್ಟೆಪ್ ಮುಂದೆ ಬಂದು ಸೋನಿಯಾ ಗಾಂಧಿ ಅವರು ಹೇಳಿದ್ದೇನೆಂದ್ರೆ, ಭಾರತ ಸರ್ಕಾರ, ಅದರಲ್ಲೂ ಮೋದಿ ಅವರು ಇರಾನ್ ಪರ ನಿಲ್ಲುವಂತೆ ಒಂದು ಟ್ವೀಟ್ ಅನ್ನು ಮಾಡಿದ್ರು ಮತ್ತು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಇದರ ಬೆನ್ನಲ್ಲೇ ಕೂಡ ನಿನ್ನೆ ರಾತ್ರಿ, ಅಂದ್ರೆ ಇವತ್ತು ಮಾರ್ನಿಂಗ್ 2:30 ಸುಮಾರಿಗೆ ಅಮೆರಿಕ ಹೇಳಿದಂತೆ ನಡ್ಕೊಬಿಡ್ತು. ವಾರ್ ರೂಮ್ ನಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು JD ವ್ಯಾನ್ಸ್ ಕೂಡ ಇದ್ರು. ಅವರ ಒಂದು ನೇರ ಸಂದೇಶದ ಮೂಲಕ ಪ್ರಪಂಚ ಅತ್ಯಂತ ದೊಡ್ಡ ವಿಮಾನವಾದಂತಹ B-2 ಕ್ಷಿಪಣಿ ಕ್ಯಾರಿಯರ್ ಹೋಗಿ ಸರಿಸುಮಾರು 9,000 ಕಿಲೋಮೀಟರ್ ದೂರವಿರುವಂತ, ಅಂದ್ರೆ ಗುವಾಮದಿಂದ ಸರಿಸುಮಾರು 9,000 ಕಿಲೋಮೀಟರ್ ದೂರ ಇರುವಂತ ಇರಾನಿನ ಪರಮಾಣು ಕೇಂದ್ರಗಳ ಮೇಲೆ, 3 ಪರಮಾಣು ಕೇಂದ್ರಗಳ ಮೇಲೆ ಇವತ್ತು ಬಾಂಬನ್ನು ಎಸೆಯಿತು. ಅಂದ್ರೆ MOAB ಅಂದ್ರೆ ಮಾಸ್ಟರ್ ಆಫ್ ಆಲ್ ಬಾಂಬ್ಸ್ ಅಂತಾರಲ್ಲ, ಅಥವಾ ಮದರ್ ಆಫ್ ಆಲ್ ಬಾಂಬ್ ಅಂತಾರಲ್ಲ, ಅಂತ ಒಂದು ಬಾಂಬನ್ನು ಎಸೆಯಿತು. ಇದರ ಜೊತೆಗೆ ಅಮೆರಿಕ ಕೂಡ 10ನೇ ದಿನಕ್ಕೆ ಯುದ್ಧಕ್ಕೆ ಎಂಟ್ರಿ ಆಗುತ್ತೆ. ತಾನು ಹೇಳಿಕೊಂಡಂತೆ ನಡೆದುಕೊಳ್ಳುತ್ತೆ. ಅದೇನೆಂದ್ರೆ, ಯುದ್ಧವನ್ನು ನಿಲ್ಲಿಸಬೇಕು ಮತ್ತು ಕಂಪ್ಲೀಟ್ ಆಗಿ ಸರೆಂಡರ್ ಆಗಬೇಕು ಎನ್ನುವಂತ ಅಮೆರಿಕದ ಎಚ್ಚರಿಕೆಯನ್ನ ತಲೆಗೆ ಹಾಕೊಳ್ಳದಂತೆ ಇಸ್ರೇಲ್ ಮೇಲೆ ಮತ್ತೆ ದಾಳಿಯನ್ನು ಮಾಡ್ತಾ ಇತ್ತು. ಆದ್ರೆ ಇದೀಗ ಅಮೆರಿಕ ನೇರವಾಗಿ ಯುದ್ಧಕ್ಕೆ ಎಂಟ್ರಿ ಆಗಿ ಅಮೆರಿಕದ ದ್ವೀಪ ರಾಷ್ಟ್ರವಾದಂಥ ಗುವಾಮದಿಂದ ಇರಾನ್ ಕಡೆ ಇವತ್ತು ಬೆಳಗ್ಗೆ ಹೋದಂತ MOAB ಅಂದ್ರೆ ಮದರ್ ಆಫ್ ಆಲ್ ಬಾಂಬ್ಸ್ ಅಂತಾರಲ್ಲ, B-12 ಎನ್ನುವಂತ ಒಂದು ದೊಡ್ಡ ಯುದ್ಧ ವಿಮಾನ, B-2 ಎನ್ನುವಂತ ದೊಡ್ಡ ಯುದ್ಧ ವಿಮಾನ ಕ್ಷಿಪಣಿಗಳನ್ನ ಕ್ಯಾರಿ ಮಾಡಿ, ಅದರಲ್ಲೂ 14,000 ತೂಕವಿರುವಂತ ಬಾಂಬ್ಗಳನ್ನ ಕ್ಯಾರಿ ಮಾಡಿ ಇರಾನ್ನ 3 ಪರಮಾಣು ಕೇಂದ್ರಗಳ ಮೇಲೆ ಬಿಡುತ್ತೆ. ಅದರಲ್ಲೂ ಮುಖ್ಯವಾಗಿ ಫೋರ್ಡೋ ಪರಮಾಣು ಕೇಂದ್ರದ ಮೇಲೆ ಯುದ್ಧ, ಅಂದ್ರೆ ತನ್ನ ಬಾಂಬನ್ನು ಎಸೆದಾಗ ಅಲ್ಲಿನ ಎಲ್ಲಾ ಪರಮಾಣು ಕೇಂದ್ರಗಳು ಧ್ವಂಸವಾಗುತ್ತೆ ಮತ್ತು ಎರಡನೆಯ ಪರಮಾಣು ಕೇಂದ್ರವಾದಂತ
ಟೆನಂಜಾ ಮತ್ತು ಇಸ್ಫಹಾನ್ ಮೇಲೆ ಕೂಡ ಬೇರೆ ಬೇರೆ ಜಲಾಂತರ್ಗಾಮಿ ಹಡಗುಗಳ ಮುಖಾಂತರ ಅಲ್ಲಿ ತನ್ನ ಒಂದು ಕ್ಷಿಪಣಿಗಳನ್ನ ಹಾರಿಸಿ 3 ಪರಮಾಣು ಕೇಂದ್ರಗಳನ್ನು ಧ್ವಂಸ ಮಾಡುತ್ತೆ. ಮತ್ತು ಅದಕ್ಕೆ ಪರ್ಯಾಯವಾಗಿ ಅದರ ತಕ್ಷಣ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಮತ್ತು ಟ್ವೀಟ್ ಅನ್ನು ಮಾಡ್ತಾರೆ, ಈಗಲಾದ್ರೂ ಕೂಡ ನೀವು ಶಾಂತಿಗಾಗಿ ಮುಂದೆ ಕೈ ಚಾಚಬೇಕು, ಇಲ್ಲಾಂದ್ರೆ ಮತ್ತು ನಿಮ್ಮ ಸರ್ವನಾಶ ಆಗತ್ತೆ ಅನ್ನುವಂತ ಟ್ವೀಟ್ ಅನ್ನು ಮಾಡಿದ್ರು. ಇದರ ಬೆನ್ನಲ್ಲೇ ಕೂಡ ಇದೀಗ ಮೋದಿ ಅವರು ಅಮೆರಿಕಕ್ಕೆ ಸೆಡ್ಡು ಹೊಡೆಯುವ ದೃಷ್ಟಿಯಿಂದ ಎಲ್ಲಾ ಕಡೆಗೂ ಅಮೆರಿಕ ಮೂಗು ತೋರಿಸ್ತಾ ಇದೆ. ಎಲ್ಲಾ ದೃಷ್ಟಿಯಲ್ಲೂ ಕೂಡ ಅಮೆರಿಕ ಮೂಗು ತೋರಿಸ್ತಿದೆ. ಒಂದಂದ್ರೆ 2 ದೇಶಗಳ ಮಧ್ಯೆ ಯುದ್ಧ ಆಗ್ತಿದೆ, ಅದು ಇಸ್ರೇಲ್ ಮತ್ತು ಇರಾನ್ ಮೇಲೆ ಯುದ್ಧ ಆಗ್ತಿದೆ ಮತ್ತು ಎಲ್ಲರೂ ಕೂಡ ಅದರ ಬಗ್ಗೆ ಕಾಳಜಿನ ವಹಿಸಿಕೊಂಡಿದ್ರು. ಆದ್ರೆ ಇದೀಗ ಅಮೆರಿಕ ತನಗೆ ಸಂಬಂಧ ಪಡೆದ ಒಂದು ವಿಷಯಕ್ಕೆ ಎಂಟ್ರಿ ಆಗಿ ಇಡೀ ಪ್ರಪಂಚವನ್ನೇ ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕನ್ನೋ ದೃಷ್ಟಿಯಲ್ಲಿ ಪದೇ ಪದೇ ಮೂಗನ್ನ ತೋರಿಸ್ತಿದೆ ಅನ್ನೋ ದೃಷ್ಟಿಯಲ್ಲಿ ಇದೀಗ ಭಾರತ ಕೂಡ ಅಂದ್ರೆ ನರೇಂದ್ರ ಮೋದಿ ಅವರು ಕೂಡ ಇರಾನ್ ಪರವಾಗಿ ನಿಂತಿದ್ರ ಎನ್ನುವಂತ ಮಾತು ಕೂಡ ಈಗ ಕೇಳಿ ಬರ್ತದೆ. ಯಾಕಂದ್ರೆ ಯಾವಾಗ ಅಮೆರಿಕದ ಯುದ್ಧ ವಿಮಾನ B-2 ಇದೆಯಲ್ಲ, ಅದು ಯಾವಾಗ ಪರಮಾಣು ಕೇಂದ್ರದ ಮೇಲೆ ತನ್ನ ಕ್ಷಿಪಣಿಗಳನ್ನು ಎಸೆದು ಇಡೀ ಪರಮಾಣು ಕೇಂದ್ರವನ್ನು ಧ್ವಂಸ ಮಾಡ್ತಲ್ಲ, ಆಗ ಭಾರತ ಎಚ್ಚೆತ್ಕೊಳುತ್ತೆ. ನರೇಂದ್ರ ಮೋದಿ ಅವರು ಒಂಥರ ಸಿಟ್ಟುಗೊಳ್ತಾರೆ. ಯಾಕಂದ್ರೆ ಅವರ ಆಕ್ರೋಶ ಎಷ್ಟರ ಮಟ್ಟಿಗೆ ಇತ್ತಂದ್ರೆ, ಯಾವಾಗ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದಾಗ ಇಸ್ರೇಲ್ನ ಪ್ರಧಾನಮಂತ್ರಿ ಆದಂತ ನೆತನ್ಯಾಹು ಅವರು ಭಾರತಕ್ಕೆ ಫೋನ್ ಕರೆ ಮಾಡಿ ನಾವು ಇಂತಿಂತ ಕ್ಷೇತ್ರಗಳ ದಾಳಿ ಮಾಡಿದ್ವಿ ಅನ್ನುವಂತ ಮಾಹಿತಿಯನ್ನು ಕೊಡ್ತಾರೆ. ಆದ್ರೆ ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿಕೊಂಡು ಪರಮಾಣು ಕೇಂದ್ರಗಳನ್ನು ಸುಟ್ಟು ಬೂದಿ ಮಾಡುತ್ತಲ್ಲ, ಅವಾಗ ಸ್ವತಃ ಪ್ರಧಾನಮಂತ್ರಿ ಅವರು ಇರಾನಿನ ಅಧ್ಯಕ್ಷರಿಗೆ ಕಾಲ್ ಮಾಡಿ ನೀವು ಈಗಲಾದ್ರೂ ಶಾಂತಿಯನ್ನು ಕಾಪಾಡ್ಕೊಳ್ಬೇಕು ಮತ್ತು ಡಿಎಸ್ಕಲೇಷನ್ಗೆ ನೀವು ಸ್ಟೆಪ್ ಅನ್ನು ಹಾಕೊಳ್ಬೇಕು, ಅಂದ್ರೆ ನೀವು ಯುದ್ಧ ವಿರಾಮಕ್ಕೆ ಒಂದು ಸ್ಟೆಪ್ ಅನ್ನು ಇಡಬೇಕು, ಇಲ್ಲ ಅಂದ್ರೆ ಇಡೀ ಪ್ರಪಂಚಕ್ಕೆ ತೊಂದರೆ ಆಗುತ್ತೆ. ಇಸ್ರೇಲ್ ನಿಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ, ನೀವು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಿದ್ರ ಮಧ್ಯೆ ಅಮಾಯಕರು ಸಾಯ್ತಾರೆ ಅನ್ನುವಂಥ ದೃಷ್ಟಿಯಲ್ಲಿ ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಇರಾನ್ಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಯಾವಾಗ ಭಾರತ ಇಸ್ರೇಲ್ ಪರವಾಗಿದೆ ಅನ್ನುವಂಥ ಮಾತು ಕೇಳ್ತಾ ಬಂದಾಗಲೂ ಕೂಡ ಭಾರತ ಇಸ್ರೇಲ್ಗೆ ಕಾಲ್ ಮಾಡಿರಲಿಲ್ಲ. ಬೆಂಜಮಿನ್ ನೆತನ್ಯಾಹು ಆದಂತ ಇಸ್ರೇಲ್ನ ನಾಯಕರಾದಂತ ಬೆಂಜಮಿನ್ ನೆತನ್ಯಾಹು ಸ್ವತಃ ಮೋದಿ ಅವರಿಗೆ ಕಾಲ್ ಮಾಡಿ ತನ್ನ ಒಂದು ದಾಳಿಯನ್ನ ವಿವರಿಸಿದ್ರು. ಆದ್ರೆ ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿಕೊಂಡು ಬೆಳಿಗ್ಗೆ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಸಂದೇಶವನ್ನು ಸಾರ್ತಲ್ಲ, ನನ್ನ ಮುಂದೆ ಯಾರೂ ಇಲ್ಲ ಎನ್ನುವಂತ ಸಂದೇಶವನ್ನು ಸಾರಿದಾಗ ಸ್ವತಃ ಮೋದಿ ಅವರೇ ಇರಾನಿನ ಅಧ್ಯಕ್ಷರಿಗೆ ಕಾಲ್ ಮಾಡಿ ನೋಡಿ ಈಗಲಾದ್ರೂ ಕೂಡ ನೀವು ಶಾಂತಿಯನ್ನು ಬಯಸಬೇಕು, ಯಾಕಂದ್ರೆ ಯುದ್ಧದಿಂದ ಯಾರಿಗೂ ಒಳ್ಳೇದಾಗಲ್ಲ ಎನ್ನುವಂತ ಮಾತನ್ನು ಹೇಳಿದ್ರು. ಇವೆಲ್ಲವನ್ನ ನೋಡ್ತಾ ಇದ್ರೆ ಇದೀಗ ಗೊಂದಲಗಳ ಗೂಡಾಗಿರುವಂತ ಒಂದು ಸ್ಪಷ್ಟ ನಿಲುವು ಸಿಗದಿದ್ದ ಕಾರಣ ಭಾರತ ಇರಾನ್ ಪರವಾಗಿದೆಯಾ ಅಥವಾ ಭಾರತ ಇರಾನಿಗೆ ಫೋನ್ ಮಾಡಿ ಇರಾನ್ ಅಧ್ಯಕ್ಷರಿಗೆ ಫೋನ್ ಮಾಡಿ ಅಥವಾ ಅಂದ್ರೆ ಪ್ರೆಸಿಡೆಂಟ್ಗೆ ಫೋನ್ ಮಾಡಿ ಯುದ್ಧವನ್ನು ನಿಲ್ಲಿಸುವಂತೆ ಮಾಡಿದ್ದು. ಯಾಕಂದ್ರೆ ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿ 3 ಪರಮಾಣು ಕೇಂದ್ರಗಳನ್ನು ಧ್ವಂಸ ಮಾಡ್ತಲ್ಲ, ಆಗ್ಲೂ ಕೂಡ ತಲೆ ಕೆಡಿಸಿಕೊಳ್ಳದಂತ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯವರು ಕೂಡ ಒಂದು ಟ್ವೀಟ್ ಅನ್ನು ಮಾಡ್ತಾರೆ, ನಾವು ಅಮೆರಿಕ ಯುದ್ಧವನ್ನ ಸ್ಟಾರ್ಟ್ ಮಾಡಿದೆ, ನಾವು ಅದನ್ನು ಅಂತ್ಯ ಮಾಡ್ತೇವೆ, ಒಂದು ಅವ್ರು ಸಾಯ್ಬೇಕು ಇಲ್ಲ ನಾನು ಸಾಯ್ಬೇಕು ಎನ್ನುವಂತ ಒಂದು ದೊಡ್ಡವಾದಂತ ಅಂದ್ರೆ ಈ ಒಂದು ಅಮೆರಿಕದವರು ಸಮಾಧಿ ಆಗಬೇಕು ಇಲ್ಲ ನನ್ನ ಜೀವ ಹೋಗ್ಬೇಕು ಎನ್ನುವಂತ ದೃಷ್ಟಿಯಲ್ಲಿ ಒಂದು ಟ್ವೀಟ್ ಅನ್ನು ಕೂಡ ಮಾಡ್ತಾರೆ. ಜೊತೆಗೆ ಅದಾದ ತಕ್ಷಣವೇ ಇಸ್ರೇಲ್ ಮೇಲೆ ಮತ್ತೆ ತಮ್ಮ ಅತ್ಯುನ್ನತವಾದ ತಂತ್ರಜ್ಞಾನ ಉಳ್ಳಂತ ಒಂದು ಕ್ಷಿಪಣಿಯನ್ನು ಕೂಡ ಹಾರ್ಬಿಟ್ಟು ಟೆಲ್-ಅವೀವ್ ನಗರದ ಅನೇಕರನ್ನು ಸಾಯಿಸ್ಬಿಡ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಇದೀಗ ಅಮೆರಿಕದ ಎಂಟ್ರಿಯಿಂದ ಭಾರತ ಕೂಡ ಇರಾನ್ ಪರವಾಗಿ ನಿಂತಿದೆಯಾ ಅಥವಾ ಸೋನಿಯಾ ಗಾಂಧಿ ಅವರು ಹೇಳಿದ ಹಾಗೆ ಇರಾನ್ ಪರವಾಗಿ ನಿಲ್ಬೇಕು ಅಥವಾ ಕಾಂಗ್ರೆಸ್ನ ನಮ್ಮ ಸಿದ್ದರಾಮಯ್ಯ ಹೇಳಿದ ಅಂತೆ ಇರಾನಿನ ಪರವಾಗಿ ನಿಲ್ಬೇಕು ಎನ್ನುವಂತ ಮಾತು ಇದೀಗ ಸತ್ಯವಾಗ್ತದೆ ಅನ್ನುವುದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಅನೇಕ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಅಥವಾ ಅನೇಕ ಅನುಯಾಯಿಗಳು ಕೂಡ ಇದೀಗ ಒಂದೊಂದೇ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲ ಭಕ್ತರಿಗೆ ಈಗ ಕೋಪ ಬಂತು, ಯಾಕಂದ್ರೆ ಭಾರತ ಇರಾನ್ ಪರವಾಗಿ ನಿಂತಿದೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇವೆಲ್ಲವನ್ನ ಬದಿಗಿಟ್ಟು ನೋಡೋದಾದ್ರೆ ಭಾರತ ಸಂತ್ರಸ್ತರ ಪರವಾಗಿ ಸದ್ಯಕ್ಕೆ ಅಂದ್ರೆ ಯುದ್ಧ ನಿಲ್ಲಿಸುವಂತೆ ಮೋದಿ ಅವರು ಇರಾನ್ ಅಧ್ಯಕ್ಷರಿಗೆ ಕಾಲ್ ಮಾಡಿ ಹೇಳಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಮತ್ತು ಈ ಭಾರತದ ಒಂದು ಕರೆಯಿಂದ ಒಂದು ಮಟ್ಟಿನ ಸ್ಪಷ್ಟತೆ ಸಿಗೋದಾದ್ರೆ ಸದ್ಯಕ್ಕೆ ಯುದ್ಧದ ಕಾಲವಲ್ಲ, ಇದು ವ್ಯಾಪಾರದ ಕಾಲ. ಸುಖ ಸುಮ್ಮನೆ ರಷ್ಯಾ, ಚೀನಾ ಮತ್ತು ಅಮೆರಿಕ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ, ತಮ್ಮ ಯುದ್ಧೋಪಕರಣಗಳನ್ನ ಮಾರಾಟ ಮಾಡಲಿಕ್ಕೆ ಬೇರೆ ದೇಶಗಳ ನಡುವೆ ಕಚ್ಚಾಟವನ್ನು ಮಾಡಿ ತಮ್ಮ ಎಕಾನಮಿಯನ್ನ ಬೆಳೆಸ್ಕೊಳ್ತಿದೆ ಅನ್ನೋದು ಕೂಡ ಮೋದಿಯ ಮಾತಿಂದ ಅರ್ಥವಾಗುತ್ತೆ. ಮೋದಿ ಹೇಳಿದಿಷ್ಟು ಯಾವುದೇ ಕಾರಣಕ್ಕೂ ಕೂಡ ಈಗಲಾದ್ರೂ ಕೂಡ ನೀವು ಯುದ್ಧವನ್ನು ನಿಲ್ಲಿಸಿ, ನೀವು ಒಂದು ಕಡೆ ಯುದ್ಧವನ್ನು ನಿಲ್ಲಿಸಿದ್ರೆ ಇಸ್ರೇಲ್ ಕಡೆಯಿಂದ ತಾನೂ ಕೂಡ ಯುದ್ಧವನ್ನು ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಇರಾನಿನ ಅಧ್ಯಕ್ಷರಿಗೆ ಮೋದಿಯವರು ಸ್ಪಷ್ಟಪಡಿಸಿದ್ದಾರೆ. ಒಂದು ಕಡೆ ತಮ್ಮ ರಾಜಕೀಯ ತಂತ್ರಗಾರಿಕೆಯಿಂದ ಮೋದಿಯವರು ಇರಾನಿನ ಅಧ್ಯಕ್ಷರಿಗೆ ಕಾಲ್ ಮಾಡಿದರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಅನೇಕ ಅವರ ಬೆಂಬಲಿಗರು ಕೂಡ ಇಲ್ಲ ಮೋದಿ ಸೋನಿಯಾ ಗಾಂಧಿ ಅವರ ಮಾತನ್ನು ಕೇಳಿ ಇರಾನಿನ ಪರವಾಗಿ ನಿಂತಿದ್ದಾರೆ ಅನ್ನುವಂತ ಗೊಂದಲದ ಹೇಳಿಕೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇದೀಗ ಭಾರತ ಇಡೀ ಪ್ರಪಂಚಕ್ಕೆ ಯುದ್ಧ ಬೇಡ ಎನ್ನುವಂತ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ಒಂದು ವೇಳೆ ಕಾಲ್ ಕೆರೆದು ಯುದ್ಧಕ್ಕೆ ಬಂದ್ರೆ ಪಾಕಿಸ್ತಾನದಂತ ದೇಶವನ್ನ
ಮುಗಿಸ್ಲಿಕ್ಕೂ ಸಹ ನಮ್ಮ ಹತ್ರ ಸ್ಟ್ರೆಂತ್ ಇದೆ ಅನ್ನೋದು ನಮ್ಮ ಆಪರೇಷನ್ ಸಿಂಧೂರ್ ಮುಖಾಂತರ ಭಾರತ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.